ಕೃಷ್ಣ ನಾಟ್ಯವನ್ನು ನೋಡುತ್ತಾ ಪಾಪ ಬಂದ ಸಮಾಚಾರವನ್ನೇ ಹೊರತಂತಿದೆ. ಸುಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿ ಬಹಳ ದಿನಗಳಾಗಿದ್ದವು. ಹಾಗೆಯೇ ನೀನು ಸಮ್ಮತಿಸುವುದಾದರೆ ನಿನಗೊಂದು ವಿಷಯವನ್ನು ಹೇಳಿ ಹೋಗೋಣವೆಂದು ಬಂದಿರುವೆನು. ಕೃಷ್ಣ, ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಬೇರೆ ಏನಾದರೂ ಕೇಳು, ನಾನೇ ನಿಂತು ನಡೆಸಿಕೊಡುತ್ತೇನೆ. ಸುಯೋಧನ, ರಾಜ್ಯದ ವಿಚಾರವಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಲೇ ಇರಲಿಲ್ಲ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರು ವೃದ್ಧರೇ ಹಾಗೂ ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದೇ ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಬೇಕಾಗಿದೆ. ನಾನು ನಿಮ್ಮ ಮುಂದಿಡುವ ವಿಷಯಗಳಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದವುಗಳನ್ನು ತ್ಯಜಿಸಿಯೇ ತೀರಬೇಕಾಗಿದೆ. ಈ ರೀತಿ ಮಾಡದೆ ಹೋದರೆ ಮುಂದೆ ಆಗಬಹುದಾದ ಎಲ್ಲ ಅನರ್ಥಗಳಿಗೂ ನೀವೇ ನೇರ ಕಾರಣರಾಗಿರಿ. ಎಚ್ಚರಿಕೆ. ಈಗ ನಮ್ಮ ಮುಂದಿರುವ ವಿಷಯಗಳು ಸಮಗ್ರ ಭಾರತದ ಅಸ್ತಿತ್ವ ಅಥವಾ ನಾಸ್ತಿತ್ವ ಎಂಬುದು ನಿರ್ಣಯಿಸಬೇಕಾಗಿದೆ. ಪವಿತ್ರವಾದ ಈ ಭಾರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಭೂಮಿಯನ್ನು ತೊಯಿಸುವಿರೋ, ಇವೆರಡರಲ್ಲಿ ಒಂದು ಈ ದಿನ ಇಲ್ಲಿ ನಿರ್ಣಯಿಸಬೇಕಾಗಿದೆ. ಕಪಟದೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ಹಾಗೂ ಧರ್ಮಿಷ್ಠರೂ ಆದ ಪಾಂಡವರು 12 ವರ್ಷ ವನವಾಸವನ್ನು, 1 ವರ್ಷ ಕಠಿಣ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ಬಾಲ್ಯದಿಂದಲೂ ನೀವು ತೋರಿದ ದೀರ್ಘ ವೈರತ್ವ, ಲಾಸ್ಯಾಗೃಹದಾನ, ವಿಷಭೋಜನ, ಕಪಟದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಇವೆಲ್ಲವನ್ನೂ ಮರೆತು ಪಾಂಡವರು ನಿಮ್ಮನ್ನು ಮನ್ನಿಸಿ ಸಂಧಿಗಾಗಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಿಸದೆ ಶಾಂತಿ ಸಂಧಾನಕ್ಕೆ ಮುಂದಾಗಿ ಅವರ ಸಂದೇಶದೊಡನೆ ನನ್ನ ಸಂದೇಶವು ಸೇರಿಸಿ ಎಲ್ಲ ಮುಂದಿನ ವಿಚಾರ ಕರ್ತವ್ಯಗಳು ಪರಿಗ್ರಹಿಸಿ ಪ್ರಾಜ್ಞರಾದ ನೀವುಗಳು ತೀರ್ಪು ನೀಡಬೇಕಾಗಿದೆ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ನಿನ್ನ ಧರ್ಮವನ್ನು ನೀನು ರಕ್ಷಿಸಿಕೋ. ಧೃತರಾಷ್ಟ್ರ ಪ್ರಿಯ ಪುತ್ರರೇ, ಸಭಾ ಸದಸ್ಯರೇ, ಶ್ರೀಕೃಷ್ಣ ಪರಮಾತ್ಮನು ನಿಮ್ಮ ಮುಂದೆ ನಿರೂಪಿಸಿದ ರಾಜ್ಯವನ್ನು ನೀವೆಲ್ಲ ಕೇಳಿದ್ದೀರಿ. ಶಾಂತಿ ಸಂಧಾನಕ್ಕೆ ವ್ಯರ್ಥಗೊಳಿಸುವುದು ಅನರ್ಥಕ್ಕೆ ಕಾರಣವಾಗುವುದು. ಸುಯೋಧನ, ಪಾಂಡವರೆಲ್ಲರೂ ನಿನ್ನ ಸಹೋದರರಲ್ಲವೇ? ಅವರಲ್ಲಿ ದ್ವೇಷವೇಕೆ? ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಮುಂದೆ ವೈಭವದಿಂದ ಬಾಳು. ಇದೇ ನನ್ನ ಅಭಿಮತ. ಸುಯೋಧನ, ಕೆಲವು ಇತರಗಳನ್ನು ಹೇಳು. ನಮ್ಮದು ಪಿತಾಮಹರು ಒಂದೇ ಆಗಿರುತ್ತದೆ. ಸಿರಿ ಸಂಪತ್ತು ಶಾಶ್ವತ, ಯಾರಿಗೂ ಶಾಶ್ವತ ಅಲ್ಲ, ಯಾರಿಂದಲೂ ಹೋಗುವುದಿಲ್ಲ. ಪಾಂಡವರನ್ನು ಅನ್ಯರೇ, ಪಾಂಡವರು ನಿಮ್ಮ ಚಿಕ್ಕಪ್ಪನ ಮಕ್ಕಳೇ. ಶ್ರೀಕೃಷ್ಣನ ಮಾತಿನಂತೆ ಅವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆದರಿಸು. ಸುಯೋಧನ, ಆದರಿಸು. ಇದೇ ನನ್ನ ಅಭಿಮತ. ದುರ್ಯೋಧನ, ಯಾರು? ಓಹೋ, ಚಿಕ್ಕಪ್ಪ ವಿದುರ ಮಹಾಜಯರು. ನಡೆಯಲಿ ನಿಮ್ಮ ಅರಣ್ಯ ರೋದನವು. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ ಸರಿ. ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದರು ದೊಡ್ಡವರು ಹೇಳಿದ್ದಾರೆ. ಆದರೂ ನಿನ್ನ ಕೆಡುವವರನ್ನು ನೋಡಿದಾಗ ವಿವೇಕ ಹೇಳುವುದು ನಮ್ಮಗಳ ಕರ್ತವ್ಯ. ಜಗದೊಡೆಯನಾದ ಶ್ರೀಕೃಷ್ಣನಿಗಿಂತ, ಪರಮಪೂಜ್ಯರಾದ ಭೀಷ್ಮರಿಗಿಂತ, ಆಚಾರ್ಯ ದ್ರೋಣಗಿಂತ ಹೆಚ್ಚಿಗೆ ಹೇಳಲು ನಾನು ಶಕ್ತನಲ್ಲ. ಆದರೂ ಸಮಸ್ತ ರಾಜ್ಯವನ್ನು ನೀನೇ ಅನುಭವಿಸು, ಸುಖ ಸಂತೋಷದಿಂದಿರು. ನಿನ್ನ ಇಷ್ಟ ಇದ್ದಷ್ಟವಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡುವುದರಿಂದಲೇ ಸಂತೃಪ್ತವಾಗುವರು. ಇದೇ ನನ್ನ ಅಭಿಮತ. ವಿದುರ,
ಈ ನೀತಿ ವಾಕ್ಯಗಳನ್ನು ಆ ಪಾಂಡವರಿಗೆ ಹೇಳುವುದಿಲ್ಲವೇಕೆ? ನಿನಗಾಗಲಿ, ಕೃಷ್ಣನಿಗಾಗಲಿ, ತಾತ ಭೀಷ್ಮರಿಗಾಗಲಿ, ಆಚಾರ್ಯರಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಾಣುತ್ತಿದೆ ಅಲ್ಲವೇ? ಆ ಪಾಂಡವರು ನಿರ್ದೋಷಿಗಳು. ಕುಂತಿ ಪುತ್ರ ಪಕ್ಷಪಾತಿಗಾದ ನೀವುಗಳು ನಿಮ್ಮ ಸ್ವಭಾವಕ್ಕೆ ತಕ್ಕದ್ದನ್ನೇ ಹೇಳಿದಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹಳ ಶ್ಲಾಘನೀಯಾಗಿಯೇ ಮುಗಿಸಿರುವೆ. ಆದರೆ ಈ ನಿನ್ನ ಮರುಳು ಮಾತುಗಳಿಗೆ ಒಳಪಡುವ ಬುದ್ಧಿ ನಾನು ಮಾತ್ರ ನಾನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ. ಕೃಷ್ಣ, ಕೊಳಕು ನೀರಲ್ಲ. ಚಕ್ರವರ್ತಿ, ನೀತಿಶಾಸ್ತ್ರ ವಿಚಾರದರು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸುವರು. ಸತ್ಯವೃತಕ್ಕೆ ಭಂಗ ಬಾರಬಾರದೆಂದು ತಿಳಿದು ಜ್ಞಾತಿಗಳೊಡನೆ ಶಾಂತಿಯಿಂದ ಇರಬೇಕೆಂಬ ಧರ್ಮರಾಯ 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನ ಪರಶುವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಅರ್ಜುನ, ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರ ಪರಾಕ್ರಮವನ್ನು ತಿಳಿಯದೆ ದುಡಕಬೇಡ ಸುಯೋಧನ. ಏನು ಹೇಳಿದೆ ಕೃಷ್ಣ? ಆ ನಿನ್ನ ಪಾಂಡವರು ಮಹಾಪ್ರಕ್ರಮಿಗಳು. ಆ ನಿನ್ನ ಧರ್ಮರಾಯ ಅವನೊಬ್ಬ ಕೈಯಲ್ಲಾಗದ ಹೇಳಿ ಅವನೆಂತಹ ಪರಾಕ್ರಮಿ ಕೃಷ್ಣ. ಮತ್ತೊಬ್ಬ ಹೊಟ್ಟೆ ಭಾಗ ಭೀಮ ಕತ್ತಲ ಮನೆಯಲ್ಲಿ ಅಕ್ಕಿಯ ಕೊಚ್ಚನ್ನು ತೊಳೆಯುತ್ತಿದ್ದಾಗ ಮೋಸದಿಂದ ಕೀಚಕನನ್ನು ಕೊಂದದ್ದು ಅದೊಂದು ಪರಾಕ್ರಮವೇ ಕೃಷ್ಣ? ಕೃಷ್ಣ, ಕೊಂದದ್ದನ್ನು ನೀ ನೋಡಿದೆಯಾ? ಮಾವ, ನೋಡಿಲ್ಲವಂತೆ ಮಾವ. ಕೊಂದಿದ್ದರೂ ಕೊಂದಿರಬಹುದು ಅಂತ ಕೊಲಪಾತಕಿಯು ರುದ್ರಾಕ್ಷ ಸಂಭೂತನು 1000 ಆನೆಗಳ ಬಲವುಳ್ಳವನೇ. ಮತ್ತೊಬ್ಬ ಕಾಲಿಗೆ ಗೆಜ್ಜೆಗಳನ್ನು ಕಟ್ಟಿಕೊಂಡು ಕೈಗಳಿಗೆ ಬಳೆಗಳನ್ನು ತಟ್ಟಿಕೊಂಡು ನಪುಂಸಕನಂತೆ ನಾಟ್ಯ ಕಲಿಸುವ ಆ ನಿನ್ನ ಷಂಡಪ್ಪ ಅರ್ಥ ಅವನೊಬ್ಬ ಪರಾಕ್ರಮಿಯೇ ಕೃಷ್ಣ. ಇನ್ನು ನಕುಲ ಸಹದೇವರು ನಿನ್ನೆ ಮೊನ್ನೆ ಅಸೊಳೆಗಳು, ಪಾಪ ಅವರಿಂದ ಏನಾದಿತ್ತು ಕೃಷ್ಣ? ಎಲ ಪಾಂಡವರ ಮಗಳು ಬಂಟ, ನಿಮ್ಮಗಳ ಪರಾಕ್ರಮವನ್ನು ಕೇಳಿದ್ದಾಯ್ತಲ್ಲವೇ? ನಮ್ಮಗಳ ಪರಾಕ್ರಮವನ್ನು ಕೇಳುವೆಯಾ? ಕೇಳು, ಕೇಳಿ ತಿಳಿದುಕೋ. 21 ದಿನ ಆಗೋ ತಪಸ್ಸನ್ನು ಮಾಡಿ ಅಜಯ ದುರಂಧರಾದ ತಾತ ಭೀಷ್ಮರಿಗೆ ಇವರೆಲ್ಲ ಪರಾಕ್ರಮಿಗಳು ಕೃಷ್ಣ. ಹರಿವೀರರನ್ನೇ ಕೊಚ್ಚಿ ಆಗಬಲ್ಲ ಅಜಯ ದುರಂಧರ ಆಚಾರ್ಯ ದ್ರೋಣರು. ಇವರ ಪರಾಕ್ರಮವನ್ನು ನೀನು ತಿಳಿಯದಿಲ್ಲವೇ? ಇತ್ತ ನೋಡು ಕೃಷ್ಣ, ಆ ನಿನ್ನ ಭೀಮನ ರುಂಡ ಮುಂಡಗಳನ್ನು ಚಂಡಾಡಲು ಕಾಯುತ್ತಿರುವ ನನ್ನ ಸಹೋದರ ದುಶ್ಯಾಸನ, ಆ ನಿನ್ನ ಪಾರ್ಥನ ಶಿರವನ್ನು ಅರಿಯಲು ಕಾಯುತ್ತಿರುವ ನನ್ನ ಪ್ರಾಣ ಮಿತ್ರ ಕರ್ಣ, ಆ ನಿನ್ನ ನಕುಲ ಸಹದೇವರ ಧೂಳೆ ಪಟ ಮಾಡುವ ನನ್ನ ಸೈಂಧವ. ಮಾವ, ಆ ನಿನ್ನ ಪಾಂಡವರನ್ನು ಹೆಜ್ಜೆ ಹೆಜ್ಜೆಗೂ ಅಡ್ಡಗಟ್ಟಲು ಕಾಯುತ್ತಿರುವ ನನ್ನ ಮಾವ ಶಕುನಿ, ಅಶ್ವತ್ಥಾಮ, ಶಲ್ಯ, ಅತಿರಥ ಮಹಾರಥಿಗರು ಇವರಂತಹ ಪರಾಕ್ರಮಿಗಳು ಕೃಷ್ಣ. ಮಿಗಿಲಾಗಿ ಶೌರ್ಯದೋಳ್ ವಿಖ್ಯಾತ ನಕ್ರಮಣದೋಳ್ ಭುಜಮಲ್ಲ, ಪೃಥ್ವಿಯ ಪಾದಕ
ಪಾಂಡವ ಹರಿಕುಲವ ಕಿತ್ತೆಸವ ಪ್ರತ್ಯಕ್ಷ ಪಾಠ ಏ ದುರ್ಯೋಧನ ಸಾರ್ವಭೌಮ ಹೆಚ್ಚೇನು ಕೃಷ್ಣ ಆ ನಿನ್ನ ಪಾಂಡವರಿಗೆ ಯುದ್ಧಕ್ಕೆ ಬೇಕಾದ ಸಕಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿ ಯುದ್ಧಕ್ಕೆ ಕಳಿಸು. ದುರ್ಯೋಧನ, ನೀನಾಗಿಯೇ ಪಾಂಡವಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಎಲ್ಲ ರಾಜ್ಯವನ್ನು ಅವರೇ ಅಪಹರಿಸಿ ಬಿಡುವರು. ಎಚ್ಚರಿಕೆ. ಕೃಷ್ಣ, ಎಲ್ಲ ರಾಜ್ಯವನ್ನು ಅವರೇ ಅಪಹರಿಸುವರು. ಇದೇನು ಕದ್ದು ನುಂಗುವುದಕ್ಕೆ ಬೆಣ್ಣೆ ಮುದ್ದೆ ಎಂದರಿತೆಯ? ಇದು ರಾಜ್ಯ, ವೀರರ ಸಂಪತ್ತು ತಿಳಿದೆ. ದುರ್ಯೋಧನ, ಹೋಗಲಿ. ಇಂದ್ರಪ್ರಸ್ಥ, ವಾನಪ್ರಸ್ಥ, ವಾರಣಾವತ, ಜಯಂತ, ವಸಂತ ಈ 5 ಗ್ರಾಮಗಳನ್ನಾದರೂ ಕೊಡು. ಶಾಂತಚಿತ್ತರಾದ ಪಾಂಡವರು ಅದರಿಂದಲೇ ತೃಪ್ತರಾಗುವರು. 5 ಗ್ರಾಮಗಳೇಕೆ ಕೃಷ್ಣ? ಹಿಂದೆ ಭಿಕ್ಷೆ ಬೇಡಿ ಅಲಿಯುತ್ತಿದ್ದ 50 ಹಳ್ಳಿಗಳು ಈಗಲೂ ಸಿದ್ಧವಾಗಿರುವುದು. ಭಿಕ್ಷಾ ಪಾತ್ರೆ ಕೊಡಿಸುವೆನು, ನಿನ್ನ ಪಾಂಡವರನ್ನು ಅಲ್ಲಿಗೆ ಕಳುಹಿಸು. ಚಕ್ರವರ್ತಿ, ನಮ್ಮ ಭೀಮಸೇನನು ಬಹಳ ಹೊರಟ, ಮಹಾಕೋಪಿಷ್ಟ. ಆತನಿಗೆ ಕೋಪ ಬಂದರೆ ಅದನ್ನು ತಡೆದುಕೊಳ್ಳುವ ಸೈರಣೆ ನಿನಗಿಲ್ಲ. ಅವನಿಗಾದರೂ ಒಂದು ಗ್ರಾಮವನ್ನು ಕೊಡು. ಕೃಷ್ಣ, ನಿನ್ನ ಅಂತರಂಗದಲ್ಲಿ ಯುದ್ಧದ ಸಂಕಲ್ಪವನ್ನು ಬಯಸಿಕೊಂಡು ಬಹಿರಂಗದಲ್ಲಿ ಸಂಧಿಯ ನಾಟಕವನ್ನಾಡುವ ನಿನ್ನ ಅಂತರಂಗವನ್ನು ನಾನು ಅರಿಯದವನೆಂದು ಭಾವಿಸಿದೆಯಾ? ಚೌತ್ತ ಧರ್ಮದೊಳಿಗುದೇ ಆ ಏಡಿ ಪಾಂಡವರಳು. ಕೃಷ್ಣ, ಚೌತ್ತ ಧರ್ಮದೊಳಿಗುದೇ ಆ ಏಡಿ ಪಾಂಡವರಳು. ರೂಢಿಯವರೊಳಗೆಂದು ಶಾಂತಿ ಮೂಡಿಬೆಯ ಮುಕುಂದ. ಕೃಷ್ಣ, ಯುದ್ಧದ ಭಯವನ್ನು ತೋರಿಸುತ್ತಿರುವೆಯ? ಯುದ್ಧವು ಕ್ಷತ್ರಿಯನ ಧರ್ಮ, ಮೋಕ್ಷ, ಕಾಮ, ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೂ ಭಯಪಡುವುದಿಲ್ಲ, ಭಯಪಡಲಾರ. ಹೋಗು, ಸಮರವೇ ಸಿದ್ಧ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಭಿಮಾನದ ದುರಾಶೆ. ವಿಚಾರ ಮಾಡು ಕೌರವೇಶ್ವರ. ಸಾಕು ಮಾಡು ನಿನ್ನ ವಾಕ್ಪುಟತ್ವ. ಏನು ಹೇಳಿದೆ? ನಮ್ಮದು ದುರಗ್ರಹದ, ದುರಂಕಾರದ, ದುಸ್ಸಹವಾಸದ, ದುರಾಶಯ, ದುರಭಿಮಾನವಿದೆ. ಹಾಗಲ್ಲ ಕೇಳು ಕೃಷ್ಣ. ಈ ಕಟ್ಟಾಳು ಕೌರವೇಶ್ವರನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಬಂಡ ಭೀಮ? ಅದು ದುರಾಗ್ರಹ. ಲೋಕೈಕ ವೀರನಾದ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಷಂಡ ಪಾರ್ಥ? ಅದು ದುರಂಕಾರ. ಕೃಷ್ಣ, ಅಭಿಮಾನಿಶಾಲಿಯಾದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಮಾಡಿದರಲ್ಲವೇ ಆ ಪಾಂಡವರು? ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನವನ್ನು ಪುಡಿಗಟ್ಟಿ ತಮ್ಮ ಜೊತೆಪದಾಗಿಯನ್ನು ಭರತ ಖಂಡದಲ್ಲಿ ಆರಿಸುವ ಯೋಚನೆಯನ್ನು ಮಾಡುತ್ತಿರಲ್ಲವೇ ಆ ನಿನ್ನ ಪಾಂಡವರು? ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರುವಲ್ಲೇ ಆ ನಿನ್ನ ಪಾಂಡವರು? ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವುಗಳು ಯಾರು ಏನೇ ಹೇಳಿದರು ನಿಮ್ಮ ಕಂಠ ಶೋಷಣೆಯಿಂದ ಏನೂ ಪ್ರಯೋಜನವಿಲ್ಲ. ಕೃಷ್ಣ, ಬಾಗಿಲು ತೆರೆದಿರುವುದು, ಹೊರಡಬಹುದು. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರುಸೋರ ಹೃದಯದಲ್ಲಿ ಪ್ರಜ್ವಲಿಸುವ ಕೋಪ ಜ್ವಾಲೆಯು ಇಂತಹ ಯುದ್ಧ ಬಿರುಮಾತುಗಳಿಗೆ ಶಾಂತವಾಗುವುದಿಲ್ಲ. ಕೃಷ್ಣ, ಮರದೊಳಗವರ ಬಿದ್ದಾರಿ ಪೆಚಲವ ಅಟವ ಪಾಲಿಸಿದ್ದವೇ ನೋಡಿ. ಕೃಷ್ಣ,
ಸಮರದೊಳಗವರ ಬಿದ್ದಾರಿಪ ಚಲವ ಆಟವ ಫಲಿಸದಿಲ್ಲವೇ ನೋಡಿ ಕೃಷ್ಣ ಪಾಂಡವರ ಜಯಿಸುವ ತನಕ ದರ್ಪವ ಬಿಡದೆಲ್ಲ ಮೆರೆಯುವನ ಕೃಷ್ಣ ಪಾಂಡವರ ಜಯಿಸುವ ತನಕ ದರ್ಪವ ಬಿಡದೆಲ್ಲ ಮೆರೆಯುವೆನ ಬಿಡು ಬಿಡು ನುಡಿಗಳ ನುಡಿ ಮುದ ಸಹಿಸೆ ಹಣವ ಫಲಿಸಿದಿಟ್ಟವೇ ನೋಡಿ ಹಣವ ಫಲಿಸಿದಿಟ್ಟವೇ ನೋಡಿ ಹಣವ ಫಲಿಸಿದಿಟ್ಟವೇ ನೋಡಿ ಒಕ್ಕಿ ಬರುವ ಆಕ್ರೋಶವನ್ನು ಮೆಟ್ಟಿ ಹಿಡಿಯಬಲ್ಲೆ ಏನೋ ಬಿದ್ದ ಎದುರಾಳಿಗಳನ್ನು ಸೊಕ್ಕರಿಸಬಲ್ಲೆ ಹೊಟ್ಟೆಗೆ ಇಟ್ಟಿಲ್ಲದೆ ದಿಕ್ಕೆಟ್ಟು ದಿಕ್ಕೋಪವಾಗಿರುವ ನಿನ್ನ ಪಾಂಡವರ ಸೇನಾ ಸಮುದ್ರವನ್ನ ಹೊಲಕಿ ಬಿಡಬಲ್ಲ ಗಂಡುಗಳಿಗಳು ನಾವು ಕೃಷ್ಣ ಹೋಗು ಸಮರವೇ ಸಿದ್ಧ ಸಮರವೇ ಸಿದ್ಧ ಕೃಷ್ಣ ಇಲ್ಲಿ ಕೇಳು. ಪಾಂಡವರನ್ನು ಜಯಿಸುವೆ ಜಯಿಸುವೆ ಕೃಷ್ಣ ಸಾರಿ ಸಾರಿ ಬೇರೆ ಬರಲಿ ಧರಣಿಗೆ ಸಾರಿ ಸಾರಿ ಬೇರೆ ಬರಲಿ ಧರಣಿಗೆ ಜಯಿಸುವೆ ಜಯಿಸುವೆ ಆ ಕುಂತಿ ಪಾಂಡವರನ್ನು ಜಯಿಸುವೆ ಜಯಿಸುವೆ ಈ ಕುರುಕ್ಷೇತ್ರದಲ್ಲಿ ಮರವ ಮುರಿದು ಅಡಗಿವೆ ಕೃಷ್ಣ ಈ ಕುರುಕ್ಷೇತ್ರದಲ್ಲಿ ಮರವ ಮುರಿದು ಅಡಗಿವೆ ಸಾರಿ ಸಾರಿ ಬೇರೆ ಬರಲಿ ಧರಣಿಗೆಲ್ಲ ಹರುಷದೆ ಸಾರಿ ಸಾರಿ ಬೇರೆ ಬರಲಿ ಧರಣಿಗೆಲ್ಲ ಹರುಷದೆ ಜಯಿಸುವೆ ಜಯಿಸುವೆ ಆ ಕುಂತಿ ಪಾಂಡವರನ್ನು ಜಯಿಸುವೆ ನಿಮ್ಮೆಲ್ಲರ ಅಭಿಮತವೇ ನನ್ನ ಅಭಿಮತ ಆ ಕುಂದಿ ಪಾಂಡವರಿಗೆ ಅರ್ಧ ರಾಜ್ಯವಲ್ಲ ಸುಯೋಧನ ಒಂದು ಸೂಜಿ ಮಳೆಯಷ್ಟು ಸ್ಥಳವು ದೊರಕುವುದಿಲ್ಲ ಕೃಷ್ಣ ಅವರು ಶಕ್ತರೇ ಆಗಿದ್ದಲ್ಲಿ ಈ ಸೈಂಧವನನ್ನು ಎದುರಿಸಿ ನಿಲ್ಲಲಿ ಆಗ ತಿಳಿಯುವುದು ಈ ಸೈಂಧವನ ಪರಾಕ್ರಮವೇನೆಂಬುದನ್ನು ಸುಮ್ಮನೆ ಹರಟಬೇಡ ಇಲ್ಲಿಂದ ಹೊರಟು ಹೋಗು ಬಲೆ ಸೈಂಧವ ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ ಆ ಅರ್ಜುನನ ಮೇಲೆ ಅಗೆತೀರದ ಹೊರತು ಈ ರಾಧೆಯರಿಗೆ ಮೃಷ್ಟಾನವು ಸ್ಮರಿಸುವುದಿಲ್ಲ ಕೃಷ್ಣ ಚಲಿಸದು ರಾಧೇನ ಪಂತ ಕೃಷ್ಣ ಚಲಿಸದು ರಾಧೇನ ಪಂತ ವ್ಯರ್ಥ ನುಡಿಗಳಿಂದ ಮದಿಗಟ್ಟಿ ನಡಿವಿರೇಕೆ ಮದಿಗೆಟ್ಟಿ ನಡಿವಿರೇಕೆ ಮಾರತಿ ಕರೆಂದರಿತೆ ಆದುರುಳ ಪಾರ್ಥನ ಚಿರವ ಹರಿಪದನಕ ಆದುರುಳ ಪಾರ್ಥನ ಚಿರವ ಹರಿಪದನಕ ಶಾಂತಿ ಈ ಅಂಗಾಧಿಪತಿಗೆ ಕೃಷ್ಣ ಸಂಜೆಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದುದು ನಮ್ಮಂತಹ ವೀರ ಕೇಸರಿಗಳಿಗಲ್ಲ ಕರ್ಣ ನೀನು ಸಹ ಅವರಂತೆ ಮಾತನಾಡುತ್ತಿರುವೆಯಾ ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವದಿಂದ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಯೋಚಿಸಿದೆಯಾ ಇದು ನಿನ್ನ ಧರ್ಮವೇ ವಾಸುದೇವ ಆ ನಿನ್ನ ಪ್ರಾಣ ಮಿತ್ರ ಅರ್ಜುನನಲ್ಲಿಯ ಪಕ್ಷಪಾತದ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿರಿಯಲ್ಲವೇ ಈ ನಿನ್ನ ಧರ್ಮಕ್ಕಿಂತ ಆ ನನ್ನ ಸ್ವಾಮಿ ಗೌರವೇಶ್ವರರಿಗೆ ನನ್ನೀ ತನುಮನಗಳನ್ನು ಅರ್ಪಿಸುವುದೇ ನನ್ನ ಧರ್ಮ ನಿನಗಿಂತಲೂ ಎಷ್ಟೋ ಮೇಲು ಕೃಷ್ಣ ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ
ನಾನೆಂದಿಗೂ ಒಪ್ಪುವುದಿಲ್ಲ. ಭಲೆ ಭಲೆ ಅಂಗಾದಿಪ್ಪ, ನಿನ್ನ ದರ್ಪದ ನುಡಿಗಳಿಂದ ಯಾದವಾಗ್ನೆಯ ಗಂಟಲು ಬಿಗಿದಂತಾಗಿದೆ. ಓಹೋ, ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳಿದೆ ಕೇಳು. ಹೇಳು ಕೃಷ್ಣ. ಭಾರತ ಭೂಮಿ ಜಯೇನು ರಾಜ, ಭಾರತ ಭೂಮಿ ಜಯೇನು ರಾಜ, ಸಮಾನ ಶೌರ್ಯತಾದಿರಾಜುವ ಸೋದರ ನಿರಾಕರಿಸಿದರೆ ಭಾರತ ಭೂಮಿ ಜಯೇನು ರಾಜ, ಜಯೇನು ರಾಜ. ಯೋಧನ ಕರೆಸಿ ಗಣೇ ಅನುಜಾತರ, ಕರೆಸಿ ಗಣೇ ಅನುಜಾತರ, ಧರೆಯನ್ನಿಟ್ಟು ಖ್ಯಾತಿ ಪಡೆ ಸುಖಿಯಾಗೋ ವೀರ, ಧರೆಯನ್ನಿಟ್ಟು ಖ್ಯಾತಿ ಪಡೆ ಸುಖಿಯಾಗೋ ವೀರ. ವೈರವನೇ ನೀಗಿ ನೀ ಸೈರನೆಯ ತಾಳೆ. ಯೋಧನ ವೈರವನೇ ನೀ ಸೈರನೆಯ ತಾಳೆ, ಬಾಲೈಗಳು ಧರ್ಮ ನಿರುತ ಸುಗುಣ ಚರಿತ ಪರುಣ ಭರಿತ ಹೊರಗುಣಯುತ ನೀನೆ ಶ್ರೀಧರೆಯ. ಭಾರತ ಭೂಮಿ ಜಯ ಶ್ರೀ ದುರಾಜ, ನಾನು ಶೌರ್ಯತಾದಿರಾಜುವ ಸೋದರ ನಿರಾಕರಿಸಿದರೆ ಭಾರತ ಭೂಮಿ ಜಯ ಶ್ರೀ ದುರಾಜ, ಶ್ರೀ ದುರಾಜ. ದುರ್ಯೋಧನ, ನಿನ್ನ ಗುರು ಹಿರಿಯರನ್ನು, ನಿನ್ನ ಬಂಧುಗಳನ್ನು, ನಿನ್ನ ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನನ್ನಾಗಿ ಸನ್ಮಾನಿಸುವರು. ಪಾಂಡವರಿಗೆ ನಿಮ್ಮೆಲ್ಲರ ಪ್ರೀತಿ, ಮಮತೆ, ವಾತ್ಸಲ್ಯ ಹೊರತು ಮತ್ತೇನೂ ಬೇಡ. ಅವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಕೊಡದಿದ್ದರೂ ಹೋಗಲಿ, ಈ ಸಂಧಿಯನ್ನು ಸಮ್ಮತಿಸು. ಈ ದಾನವ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ ಸುಯೋಧನ, ಮತ್ತಾರ ಸಲುವಾಗ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಈ ಮಾನವ ಕೋಟಿಯನ್ನು ರಕ್ತ ಪ್ರಳಯದಿಂದ ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುತ್ತಿರುವೆನು. ಭಿಕ್ಷೆ ಪ್ರದಾನ ಮಾಡು ಗೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ಯದುನಂದನ? ಪಾಂಡವರು ಜೂಜಾಡಿ ರಾಜ್ಯ ಕೋಶಾದಿಗಳನ್ನೆಲ್ಲ ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಕೃಷ್ಣ ಅಧರ್ಮದ ಕಾರ್ಯವೇ? ಕೇಳು ಕೃಷ್ಣ, ಕ್ಷಾತ್ರ ಧರ್ಮದೊಳಿಯುವುದೇ ಆ ಏಡಿ ಪಾಂಡವರರು. ಕೃಷ್ಣ, ಕ್ಷಾತ್ರ ಧರ್ಮದೊಳಿಯುವುದೇ ಆ ಏಡಿ ಪಾಂಡವರರು. ಎರಿಪರೈ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಅರಿದು ನೀನಿದಲ್ಲವ ಅರಿದು ನೀನಿದಲ್ಲವ ಭ್ರಾಂತಿ ಮೂಡಿಬೆಯ ಮುಕುಂದ. ಕೃಷ್ಣ, ಆ ನಿನ್ನ ಪಾಂಡವರಿಗೆ ಯುದ್ಧಕ್ಕೆ ಬೇಕಾದ ಸಕಲ ಸಾಮಗ್ರಿ ಸಿದ್ಧಪಡಿಸಿ ಯುದ್ಧಕ್ಕೆ ಕಳಿಸು. ಇಲ್ಲವಾದರೆ ನೀವು ಸಹ ಮತ್ತೊಮ್ಮೆ ಯೋಚಿಸು. ಸ್ಥಿರನಾಗು ದುರ್ಯೋಧನ.
ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅದನ್ನು ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪ. ನಿನ್ನ ಅಪರಾಧಗಳೇನೆಂದು ಬಲ್ಲೆಯ? ನಿನ್ನ ಅಪರಾಧಗಳು ಅಗಣ್ಯ. ಹಿಂದೆ ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತು ನೋಡಿದ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠರನ್ನು ಕಪಟಗೀತಕ್ಕೆ ಎಳೆದದ್ದನ್ನು ಮರೆತೆಯ? ನಿನ್ನ ಸಹೋದರನ ಪತ್ನಿಯಾದ ದ್ರೌಪದಿಯನ್ನು ತುಂಬಿದ ರಾಜಸಭೆಗೆ ಸೆಳೆದು ತಂದು ನೀನು ಮಾಡಿದ ಅವತ್ಯಶ ಅಪರಾಧಗಳು ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ಮರೆತೆಯ ಸುಯೋಧನ? ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ ಸುಯೋಧನ? ಈ ಗುರು ಹಿರಿಯರ ಮಾತುಗಳನ್ನು ತಿರಸ್ಕರಿಸಿ ಅನ್ಯಾಯಾಚರಣೆಯಲ್ಲಿ ತೊಡಗಿರುವ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸುವುದಿಲ್ಲ. ಕೆಟ್ಟರೂ ಸರಿಯೇ, ಕಟ್ಟ ಕಡೆಯದಾಗಿ ಕಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ವೀರ ಕಟ್ಟಾಳು ಕೌರವೇಶ್ವರನನ್ನು ಉಪ್ಪರಿಗೆಯ ಮೇಲೆ ಕೂತು ಚಪ್ಪಾಳ ಹೊಡೆದು ಕೇಕೆಯಾಗಿ ನಕ್ಕಳಲ್ಲ, ಅವರಿಂದ ಪಾಂಡವ ದಿಪ್ಪಾಚಾರಿ ಅಂದೇ ತೊಟ್ಟನು ಛಲವನು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾದೇಶ್ವರನೇ, ಕಾಲ್ ಕೆರೆದು ಕಾಂತರುವುದರಿಗೆ ಕುರು ಸಾಮ್ರಾಜ್ಯವೇ ರಕ್ತದ ಮಡಿಗಳಲ್ಲಿ ಕೊಚ್ಚಿ ಹೋದರೂ ಸರಿಯೇ, ಅಷ್ಟ ಸಂಪನ್ನನೆಂಬ ನಾನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿಯೇ, ಕಡಾಕಡಿ ಛಲದೊಡ್ಡು ಮಾಡುವೆ ಯುದ್ಧ. ಕೇಳು ಮುರಹರಿಯೇ ಅದ ಮಡಿ ಕೆಳಲಿ ಅವ ರಾಜ್ಯವ, ಕೇಳು ಮುರಹರಿಯೇ ಅದ ಮಡಿ ಕೆಳಲಿ ಅವ ರಾಜ್ಯವ, ಛಲವನ್ನು ಬಿಡದಲೆ ಕೊಡುಗಲಿ ರಾಜ್ಯ, ಛಲವನ್ನು ಬಿಡದಲೆ ಕೊಡುಗಲಿ ರಾಜ್ಯ, ಛಲವ ಜಯಿಸಿ ಘನ ಮುದತಿ ಮೆರವರು ಕೊಡುವುದಿಲ್ಲವ ರಾಜ್ಯವ, ಕಡೆಯ ಮಾತೇನು ನಿರಂತರದಿ ಕೊಡುವುದಿಲ್ಲವ ರಾಜ್ಯವ. ಆ ಪಾಂಡು ನಂದನನು ಎನ್ನೊಡನೆ ಯುದ್ಧವ, ಆ ಪಾಂಡು ನಂದನನು ಎನ್ನೊಡನೆ ಯುದ್ಧವ, ಮಾಡಿಗಲ್ಲಿರೋದು ನೋಡಿಕೊಳ್ಳುವೆ ನಾನು, ಮಾಡಿಗಲ್ಲಿರೋದು ನೋಡಿಕೊಳ್ಳುವೆ, ಕೊಡುವುದಿಲ್ಲವೋ ರಾಜ್ಯವ, ಕಡೆಯ ಮಾತೇನು ನಿರಂತರದಿ ಕೊಡುವುದಿಲ್ಲವೋ ರಾಜ್ಯವ, ಕೊಡುವುದಿಲ್ಲವೋ ರಾಜ್ಯವ, ಕೊಡುವುದಿಲ್ಲವೋ ರಾಜ್ಯವ. ಕೌರವೇಶ್ವರ, ಈ ದರ್ಪದ ವಾಕ್ಯಗಳನ್ನು ಅದೆಷ್ಟು ಹೊತ್ತು ಸಹಿಸಬಲ್ಲೆ? ಅಗ್ಗಜ, ಇದು ಕೌರವ ರಾಜಸಭೆಯಲ್ಲ, ಪೌಂಡು ನಂದರರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ಈಗ ತದೇಕ ಚಿತ್ತರಾಗಿ ನೋಡುತ್ತಿರುವರು. ಸಮಯವು ದೊರಕಿದರೆ ಇವರು ಯಾವ ದ್ರೋಹ ಚಿಂತನೆಗೆ ಎದುರುತಕ್ಕನವಲ್ಲ. ಅಗ್ಗಜ, ನಾವಿಲ್ಲಿ ಒಂದು ಕ್ಷಣವೂ ನಿಲ್ಲಲಾರೆವು. ಸರಿಯಾಗಿ ಹೇಳಿದೆ ಸಹೋದರ. ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆ. ಕುರು ವೃದ್ಧರೇ, ಈ ದುರಾತ್ಮನನ್ನು ದಮನ ಮಾಡದೆ ಹೋದರೆ ಈ ನಿಮ್ಮ ವಿಖ್ಯಾತ ವಂಶಕ್ಕೆ ಕೀರ್ತಿಯು ಲಭಿಸದು. ನಾನು ಹೇಳಿದಂತೆ ಮಾಡಿ ಈ ದುರ್ಯೋಧನ, ದುಶ್ಯಾಸನ ಮತ್ತು ಈ ಶಕುನಿಯನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಿಯನ್ನು ಒಪ್ಪಿಕೊಳ್ಳಿರಿ. ಈ ಮಾನವ ಕೋಟಿಯನ್ನು ರಕ್ತ ಪ್ರಳಯದಿಂದ ಉದ್ಧರಿಸುವುದಾದರೆ ನನ್ನ ಮಾತನ್ನು ಕೇಳಿರಿ. ಬಂಧಿಸಿರಿ ಈ ಕೃಷ್ಣನನ್ನು. ಯಾರನ್ನು ಬಂಧಿಸಿರಿ ಮಂದಿಮತಿಗಳೇ? ಕತಿ ಬೇಡ ಸುಯೋಧನನೇ ತೋರಿಗ ಕತಿಯೊಳು ಸೈರನೆ, ಕತಿ ಬೇಡ ಸುಯೋಧನನೇ ತೋರಿಗ ಕತಿಯೊಳು ಸೈರನೆ.
ಕೊನೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟೆಯಾ ಕುರುಕುಲದ ಕಳಂಕ ಸ್ವರೂಪ? ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ? ಯದು ವಂಶದ ಕಳಂಕ ಸ್ವರೂಪ. ನಿನ್ನ ಈ ಅರ್ಥನೆಯು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಆಗಲೇ ನಿರ್ಣಯಿಸಿದ್ದೇನೆ. ಯಾರಿಗೋ? ಮತ್ತಿನ್ಯಾರಿಗೆ? ಸಾರ್ವಭೌಮರಿಗೆ. ಏನೆಂದು? ನಮ್ಮ ಶಕುನಿ ಮಾವನವರು ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮಗಾಗಲೇ ಸಲಹೆಯನ್ನು ನೀಡಿರುವರು. ಓಹೋ, ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದೌದು, ಅದನ್ನು ನನ್ನ ಬಾಯಿಯಿಂದ ಕೇಳುವ. ಆ ಅದ್ಭುತವಾದ ಸತ್ಕಾರವನ್ನು ನೀನು ಸ್ವೀಕರಿಸಲೇಬೇಕು. ನಿಮ್ಮಿ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರವಾಗಿಯೇ ಹಾಗಾದರೆ ಸ್ವೀಕರಿಸು ಸಹೋದರ. ಬಂಧಿಸಿರಿ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರಿ ಮಂದಮತಿಗಳೇ? ಈಗ ಬಂಧಿಸಿ ನೋಡೋಣ. ಕೃಷ್ಣ, ನಿನ್ನಲ್ಲಿ ಕೆಲವು ರಹಸ್ಯವಾದ ವಿಚಾರಗಳನ್ನಾಡಬೇಕಾಗಿದೆ ಕರ್ಣ. ಪರಮಾತ್ಮ, ಮಹಾಮೈಪನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ದೇವ? ಕರ್ಣ, ಕ್ಷತ್ರಿಯೋಚಿತವಾದ ಗುಣಗಳು ನಿನ್ನಲ್ಲಿ ರಾರಾಜಿಸುತ್ತಿರುವಾಗ ನೀನು ಕುಲಹೀನನೆಂತಾಗುವೆ ಕರ್ಣ. ಪರಮಾತ್ಮ, ನನ್ನ ಗುಣಗಳು ಎಂತಿದ್ದರೂ ಈ ಪ್ರಪಂಚವು ನನ್ನನ್ನು ಸೂತನೆಂದು ನಿಂತಿರುವಲ್ಲೇ ದೇವ? ಕರ್ಣ, ಸುಕುಮಾರ ಬಾ. ಕರ್ಣ, ಪರಮಾತ್ಮ, ಸುಕುಮಾರ ಬಾ, ದೂರದೀರ ಸುಕುಮಾರ ಬಾ. ಕರ್ಣ, ಪರಮಾತ್ಮ, ಲಹೀನನಲ್ಲ ಕೇಳೆಲ್ಲ ಮಾತ. ಕರ್ಣ, ಪರಮಾತ್ಮ, ಕುಲಹೀನನಲ್ಲ ಕೇಳೆನ್ನ ಮಾತ. ರವಿವಂಶದಲವತರಿಸಿದ ಸುಕುಮಾರ ಬಾ, ಸುಧೀರ ಸುಕುಮಾರ ಬಾ. ಮಾತೆ ನಿನ್ನವಳು ಕುಂತಿ ಪರ ಪಾಂಡವರ ಜನನೇ. ಪರಮಾತ್ಮ, ಮಾತೆ ನಿನ್ನವಳು ಕುಂತಿ ವನ ಪಾಂಡವರ ಜನನೇ. ದರೆಯನ್ನು ಬೆಳಗುವ ರವಿಯ ಕಿರಣದಿ, ದರೆಯ ಬೆಳಗುವ ರವಿಯ ಕಿರಣದಿ. ಮಹಾಮಹಿಮನೆಂದೆನಿಸಿ ಮೆರೆವ ರವಿಸುತ್ತನೆ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ. ಕರ್ಣ, ಪರಮಾತ್ಮ, ಕಳವಳವೇದಕ್ಕೆ ಮನದ ಚಿಂತೆ ತೊರೆ. ಕರ್ಣ, 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 ತಳಮಳ ವೇದಕ್ಕೆ ಮನ ಜತೆಂತೆ ತೊಳೆ. ಅಮಿತ ಭುವನ ತೋಳ್ಗೀತಿಯ ಪಡವೆ. ಪರಮಾತ್ಮ, ಘನತರವೆನ್ನಿಸಿದ ಮೇದನಿಯೋಳು ನೀ. ಕರ್ಣ, ಪರಮಾತ್ಮ, ಘನತರವೆನ್ನಿಸಿದ ಮೇದನಿಯೋಳು ನೀ. ಮಹಾಮಹಿಮನೆಂದೆನಿಸಿ ಮೆರೆವು ಕವಿಸುತ್ತನೆ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ.
ಪರಮಾತ್ಮ, ನೀನು ಸೂತನಲ್ಲ, ಕ್ಷತ್ರಿಯನು. ಏನು ನಾನು ಸೂತನಲ್ಲವೇ? ಹೌದು ಕರ್ಣ, ಕ್ಷತ್ರಿಯನೇ. ಹೌದು ಕರ್ಣ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಆ ಸೂರ್ಯನೇ ನಿನ್ನ ಜನಕ, ಕುಂತಿದೇವಿಯೇ ನಿನ್ನ ಹೆತ್ತ ತಾಯೆ. ಆ ಪಾಂಡವರೈವರು ನಿನಗೆ ಸಹೋದರರಾಗಬೇಕು ಕರ್ಣ. ಏನು ಹೇಳಿದೆ ಪರಮಾತ್ಮ? ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ? ಕರ್ಣ, ವೀರ ಮಾತೆಯಾದ ಕುಂತಿದೇವಿಯು ನನ್ನ ಹೆತ್ತ ಮಾತೆಯೇ? ಹೌದು ಕರ್ಣ. ಪರಮಾತ್ಮ, ನೀನು ಹೇಳುತ್ತಿರುವ ಮಾತುಗಳೆಲ್ಲವೂ ಆಶ್ಚರ್ಯಕರವಾಗಿ ತೋರುತ್ತಿದೆಯಲ್ಲ ದೇವ. ಓಹೋ, ಮರೆತಿದ್ದೆ, ಇದು ಯುದ್ಧದ ಕಾಲ. ನೀನಾದರೂ ಪಾಂಡವರ ಪಕ್ಷಪಾತಿ. ಅವರ ತಲೆಕಾಯಿಯ ಫಲವಾಗಿ ನನ್ನನ್ನು ಈ ರೀತಿಯಾಗಿ ವಂಚಿಸಲು ಬಂದಿರುವೆ ದೇವ. ಕರ್ಣ, ರಾಜನಾಗಿ ಸಿಂಹಾಸನವನ್ನೇರಿ ರಾಜಭರ ಮಾಡಬೇಕಾಗಿದ್ದ ನೀನು ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತಿರುವುದು ಇದು ನಿನ್ನ ಧರ್ಮವೇ? ಪರಮಾತ್ಮ, ದೇವಾ ಶೋಧನೆಯೇನೆದು ವಿಧಿಸಾಪ ಪಾಪಿಯಾದ ಪರಿತಾಪ ಕೀಡ. ದೇವಾ ಶೋಧನೆಯೇನೆದು ವಿಧಿಸಾಪ ಶಾಪ. ಪರಮಾತ್ಮ, ನೊಂದೆ ಬಂಧುಗಳಾರೆಂದು. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವದನ ಅಪನಿಂದೆಯಲಿ ಬೆಂದೆ. ಪರಮಾತ್ಮ, ಇಂದು ವದನ ಸಂಕಟಗಾರದ ಮಾರ್ಗವನರಿಯದೆ. ಪರಮಾತ್ಮ, ಬಂಧ ವಿಮೋಚನೆ ಮಾರ್ಗವನರಿಯ ದೇವಾ ಶೋಧನೆಯೇನಿದು ವಿಧಿ ಜಾಪ ಪಾಪಿಯಾದ ಪರಿತಾಪ ಕೀಡ. ದೇವಾ ಶೋಧನೆಯೇನಿದು ವಿಧಿ ಶಾಪ ಶಾಪ. ಪರಮಾತ್ಮ, ಜನ್ಮ ರಹಸ್ಯದ ಅಂತರವರಿತು ಜನುಮದಾತೆಯ ನಿರ್ದಯವರಿತು. ಕೃಷ್ಣ ಕೃಷ್ಣ ಪರಮಾತ್ಮ, ಜನ್ಮ ರಾಜ್ಯದ ಅಂತರವರಿತು ಜನುಮದಾತೆಯ ನಿರ್ದಯವರಿತು. ಜೀವಿಸಲೇ ಪರಿ ಸಹಜನ ಸಮಗೂಡಿ. ಪರಮಾತ್ಮ, ಜೀವಿಸಲೇ ಪರಿ ಸಹಜನ ಸಮಗೂಡಿ ಬಂಧ ವಿಮೋಚನೆ ಮಾರ್ಗವನರಿಯದೆ. ಬಂಧ ವಿಮೋಚನೆ ಮಾರ್ಗವನರಿಯ ದೇವಾ ಶೋಧನೆಯೇನಿದು ವಿಧಿ ಶಾಪ
ರಾಧೆ ಪಾರಿತಾಪಕೀರ ದೇವಾ ಚೋದನೆ ಏನೆದು ವಿಧಿ ಚಾಪ ವಿಧಿ ಚಾಪ ವಿಧಿ ಚಾಪ ವಿಧಿ ಚಾಪ. ಪರಮಾತ್ಮ, ಪಾಂಡವರು ನನ್ನ ಅಣ್ಣ ತಮ್ಮರೇ ಆಗಿದ್ದಲ್ಲಿ ಅವರೊಡನೆ ಕೂಡಿ ಬಾಳುವುದೆಂತು? ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ ಪ್ರಾಪ್ತಿಯಾಗುವುದಲ್ಲವೇ ದೇವ? ಕರ್ಣ, ನನ್ನ ಮಾತುಗಳನ್ನು ಸತ್ಯವೆಂದು ನಂಬು ಕರ್ಣ. ಸತ್ಯವೆಂದು ನಂಬಲಿ. ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೇನಿದೆ ದೇವ? ಹೇಗಿಲ್ಲ ಕರ್ಣ. ಪಾಂಡುಕುವರ ಸೇರುತ್ತೇನೇನು, ಪಾಂಡುಕುವರ ಸೇರುತ್ತೇನೇನು, ಪರಮಾತ್ಮ, ಮಾತನು ಪ್ರೇಮದಿನಾಲಿ ಸುವೀರ, ಸುವೀರ. ದಾನಶೂರನೇ ನಾಂಕಿತ ವಿರುದ, ಶೂರನೇ ನಾಗಿದ ವಿರುದ, ನೆರೆಸಿಗ ನಿಜ ಹೊರಗುಡ ಸೇಲ, ನೆರೆಸಿಗ ನಿಜ ಹೊರಗುಡ ಸೇಲ, ಸುಕೃತ ಕೇಳಿ ಸುಕೃತ ಕಾಣಿ. ಪರಮಾತ್ಮ, ಬರೆದ ಪ್ರೇಮಿ ಸುಕೃತ ಕಾಮಿ, ಬಾಲಿಸ್ ಕಾಮಿ, ಬಾಲಿಸ್ ಕಾಮಿ, ರಹಿರ ಶರಣರ ಶರಣರ ಪೊರೆವನೆ, ಪರಮಾತ್ಮ, ರಹಿರ ಶರಣರ ಶರಣರ ಪೊರೆವನೆ, ಮಾತನು ಪ್ರೇಮನಿಲಾಲಿ ಸುವೀರ, ಲಾಲಿ ಸುವೀರ, ಲಾಲಿ ಸುವೀರ, ಲಾಲಿ ಸುವೀರ. ಕರ್ಣ, ನನ್ನ ಮಾತುಗಳನ್ನು ನಂಬು. ನಿನ್ನ ಹೆತ್ತ ತಾಯಿಯಾದ ಕುಂತಿ ದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶಗಳನ್ನು ಪಡೆಯಲು ಅವು ಫಲಿಸುವುದೋ ಇಲ್ಲವೆಂದು ಪರೀಕ್ಷಿಸಲು ಗಂಗಾ ನದಿಯಲ್ಲಿ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಜನಿಸಿದೆ. ಲೋಕಪವಾದಕ್ಕೆ ಹೆದರಿದ ಕುಂತಿ ದೇವಿಯು ನಿನ್ನನ್ನು ಆ ಗಂಗಾ ನದಿಯಲ್ಲಿ ತಾವರೆ ಎಲೆ ಮೇಲಿಟ್ಟು ತೇಲಿಬಿಟ್ಟಳು. ಅಲ್ಲಿ ನಿನ್ನು ಸೂತರು ನಿನ್ನನ್ನು ಬೆಳೆಯಿಸಿ ದೊಡ್ಡವರು ಮಾಡಿದರು. ನಂತರ ಕುರುರಾಜ ಸಭೆಯಲ್ಲಿ ನೀನು ಮಾಂಡಲಿಕನಾಗಿರುವೆ. ಈಗಲೂ ನನ್ನ ಸಂಗಡ ಬಾ. ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡವುತ್ತಾ ರಕ್ತಖಚಿತವಾದ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವಂತೆ. ಪರಮಾತ್ಮ, ದೇವಾದಿದೇವನೇ ಭವ ಭಯ ದೂರನೇ. ಪರಮಾತ್ಮ, ದೇವಾ
ದೇವಾದಿ ದೇವನೇ ಭವ ಭಯ ದೂರನೆ ಮಾರ ಜನಕನೆ ಮಧುಸೂದನನೆ ಮಾರ ಜನಕನೆ ಮಧುಸೂದನನೆ ದೇವಾದಿ ದೇವನೇ ಕೃಷ್ಣ ಕೃಷ್ಣ ಪರಮಾತ್ಮ ಕರ್ಣ, ಅರಿಯದ ಕುಲವನು ಅರುಹಿದೆ ಎನ್ನಳು ಪರಮಾತ್ಮ ಅರಿಯದ ಕುಲವನು ಅರುಹದೆ ಎನ್ನಲು ಕರುಣಿಸಿ ಹೃದಯ ಕರುಣಾಮಯನೇ ಪರಮಾತ್ಮ ಕರುಣಿಸಿ ಪರದೆಯೋ ಕರುಣಾಮಯನೇ ದೇವಾದಿ ದೇವನೇ ಕೃಷ್ಣ ಮಾಧವ ಪರಮಾತ್ಮ ಕರ್ಣ, ಪಾಂಡವರು ನನ್ನ ಸಹೋದರರೇ ಆಗಿದ್ದಲ್ಲಿ ಭೀಮಾರ್ಜುನರು ನನ್ನನ್ನು ನೋಡಿದಾಗಲ್ಲ ಸೂತ ನೀಚ ಹೀನ ಕುಲದವರೆಂದು ಯಾಳಿಸುತ್ತಿರುವರು. ನಾನಿಂಥವನೆಂದು ವಿಚಾರವು ಅವರಿಗೆ ತಿಳಿಯದೇ ದೇವ. ಕರ್ಣ, ಖಂಡಿತವಾಗಿಯೂ ಅವರಿಗೆ ತಿಳಿಯದು. ಕುಂತಿದೇವಿಗೂ ನಿನ್ನ ಸಹೋದರರಾದ ಪಾಂಡವರಿಗೂ ಈ ವಿಷಯ ಒಂದೂ ತಿಳಿಯದು ಕರ್ಣ. ಈಗ ತಾನೇ ನಿನ್ನ ಹೆತ್ತ ತಾಯಿಯಾದ ಕುಂತಿದೇವಿಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ಅವಳು ಬಲು ಸಂಭ್ರಮದಿಂದ ಗಂಗಾ ತೀರಕ್ಕೆ ನಿನ್ನನ್ನು ಕಾಣಲು ಬರುವಳು. ಆಕೆಯ ಮನಸ್ಸನ್ನು ನೋಯಿಸದೆ ಕಳುಹಿಸಿಕೊಡು ಕರ್ಣ. ಆಯ್ತು ಪರಮಾತ್ಮ. ಕರ್ಣ, ಪರಮಾತ್ಮ ನಿನ್ನ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ಮಾಡಿದ್ದೇನೆ. ಉಳಿದಿದ್ದು ನಿನ್ನ ಭಾರ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಅಯ್ಯೋ ಇದೆಯೇ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಮಾದ್ವಿ ದೇವಿ, ಕುಂತಿದೇವಿ, ಪಾಂಡುರಾಜೇಂದ್ರ ನನ್ನ ಜನಕ ಜನನಿಯರೇ. ಧರ್ಮವೇ ನನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯನು ನನ್ನ ಸಹೋದರನೇ. ಸಾವಿರ ಆನೆಗಳ ಬಲವುಳ್ಳ ರುದ್ರಾಂತ ಸಂಭೂತ ಭೀಮಸೇನನು ನನ್ನ ಸಹೋದರನೇ. ಪರಶಿವರನ್ನೇ ಹೋರಾಡಿ ಪಾಶ ಪದಾರ್ಥವನ್ನು ಪಡೆದ ಆ ನನ್ನ ಪರಮ ವೈರಿ ಅರ್ಜುನ ನನ್ನ ಸಹೋದರನೇ. ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ನಾನು ಶಪಥಗೈದು ಹೇಳಲು ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡಿಲಲ್ಲಿ ಕೊಚ್ಚಿ ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಿ ಸಹಿಸಲಿ, ಹೇಗೆ ನೋಡಿ ಸಹಿಸಲಿ? ಕೊಲೆಂ ಪಾಂಡು ಕುಮಾರರಂ ನಾ ಕೊಲಲೇ ಕೊಲಲೆಂ ಪಾಂಡು ಕುಮಾರಂ ನಾ ಕೊಲಲೇ ದೊರದೋ ತಮ್ಮಂದಿರನ ಕೊಲ್ಬುದೇ ಕೊಳದ ಬಿಟ್ಟೊಳೆ ಕೊಳ ಬಿಟ್ಟೊಳೆ ಕೌರವರ ಈ ದಾರಿಣಿಯೋ ಸುಖ ಸಂಪತ್ತಿನಿ ಬಾಳ್ವರೇ. ಚಲದೆ ಪಾರ್ಥನ ಶಿರವಂ ಕಳೆದೋ, ಚಲದೆ ಪಾರ್ಥನ ಶಿರವಂ ಕಳೆದೋ ಮತ್ತಾವಿಗೆ ಮಮತ್ತಾವಿಗೆ
ಆತನ ಘೋರ ಚರಕೆ ತುತ್ತಾಗಲೇ